ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಾರ್ಚ್ 25ರಿಂದ ಮಾರ್ಚ್ 31ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಪೂರ್ವ ಫಾಲ್ಗುಣಿ ನಕ್ಷತ್ರದಿಂದ ಜ್ಯೇಷ್ಠದವರೆಗೆ. ಸ್ನೇಹಿತರೆ, ಈ ವಾರ ನೀವು ಪ್ರತಿ ದಿನಕ್ಕಿಂತ ಕಡಿಮೆ ಚೈತನ್ಯವನ್ನು ಅನುಭವಿಸುವಿರಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅತಿಯಾದ ಕೆಲಸದಲ್ಲಿ ನಿಮ್ಮನ್ನು ಒತ್ತಡಕ್ಕೊಳಗಾಗದಂತೆ ನೋಡಿಕೊಳ್ಳಬೇಕು ಮತ್ತು ನಿಮ್ಮ ಕೆಲಸದಿಂದ ಸಮಯ ಸಿಕ್ಕಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಇದು ತಾಜಾತನದ ಭಾವನೆಯನ್ನು ಸಹ ನೀಡುತ್ತದೆ. ಈ ವಾರ ನಿಮ್ಮ ಕೈಯಲ್ಲಿ ಹಣವಿರುವವರೆಗೆ ನಿಮ್ಮ ವೆಚ್ಚಗಳು ವೇಗವಾಗಿ ಹೆಚ್ಚಾಗುತ್ತಲೇ ಇರುತ್ತವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಎಲ್ಲಾ ಹಣ ಖಾಲಿ ಮಾಡುವ ಮೊದಲು ನಿಮ್ಮ ಹೆಚ್ಚುವರಿ ಹಣವನ್ನು ನೀವು ಉಳಿಸಬೇಕು. ಇದಕ್ಕಾಗಿ ನೀವು ಆ ಹಣವನ್ನು ನಿಮ್ಮ ಪೋಷಕರಿಗೆ ನೀಡಬಹುದು. ಇದರೊಂದಿಗೆ ಭವಿಷ್ಯದಲ್ಲಿ ನಿಮಗೆ ಬರುವ ಹಲವಾರು ಹಣಕಾಸಿನ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 3ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನೀವು ಪಾರ್ಟಿ ಮಾಡುವ ಆಲೋಚನೆಯಲ್ಲಿದ್ದರೆ ನಿಮ್ಮ ಆಪ್ತರನ್ನು ಕರೆಯಿರಿ, ಏಕೆಂದರೆ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವ ಅನೇಕ ಜನರಿರುತ್ತಾರೆ. ಈ ವಾರ ವಿಶೇಷವಾದ ಏನನ್ನೂ ಮಾಡದೆ ನಿಮ್ಮ ಕುಟುಂಬ ಸದಸ್ಯರ ಗಮನವನ್ನು ನೀವು ಸುಲಭವಾಗಿ ಸೆಳೆಯಲು ಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಕೆಲಸದ ಸ್ಥಳದಲ್ಲಿ ಹಿರಿಯರ ನಡುವೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ಕಾರಣದಿಂದಾಗಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಗತಿಗೆ ನಿಮ್ಮ ಕುಟುಂಬದ ಬೆಂಬಲವೇ ಕಾರಣ ಎಂದು ನೀವು ಅರಿತುಕೊಳ್ಳುತ್ತೀರಿ. ಆದ್ದರಿಂದ ನಿಮ್ಮ ಅನುಭವಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಮತ್ತು ಕೃತಜ್ಞರಾಗಿರಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಈ ವಾರ ಮನೆಯಿಂದ ದೂರದಲ್ಲಿ ವಾಸಿಸುವವರು ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯಬಹುದು. ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಬಲಶಾಲಿಯಾಗುತ್ತೀರಿ ಮತ್ತು ಮನೆಯ ಆಹಾರವನ್ನು ಆನಂದಿಸುತ್ತೀರಿ. ಈ ವಾರ ನಿಮಗೆ ಹೊಸ ಅವಕಾಶಗಳಿಂದ ತುಂಬಿರುತ್ತದೆ. ಅದು ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ, ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಉದ್ಯೋಗಸ್ಥರಿಗೆ ವಿದೇಶ ಪ್ರವಾಸಕ್ಕೆ ಅವಕಾಶ ಸಿಗಬಹುದು. ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ. ನೀವು ಕೆಲವು ಹೊಸ ತಂತ್ರಗಳನ್ನು ಸಹ ಮಾಡಬಹುದು. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಆಯೋಜಿಸಬಹುದು. ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ. ವೆಚ್ಚಗಳು ಕಡಿಮೆಯಾಗುತ್ತವೆ. ಕಷ್ಟದ ದಿನಗಳು ಕೊನೆಗೆ ಬಂದಿವೆ. ಈಗ ನಿಮಗೆ ಒತ್ತಡಗಳು ಸಹಿಸಲು ಅಸಾಧ್ಯವಾದರೂ ಕೊಂಚ ತಾಳಿಕೊಳ್ಳಿ. ಇನ್ನು ಕೆಲವೇ ದಿನಗಳಲ್ಲಿ ಗುರುವಿನ ಅನುಗ್ರಹ ಸಿಗುತ್ತದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುವ ಸಮಯ ಹತ್ತಿರದಲ್ಲಿ ಇದೆ. ಈಗ ಸೂರ್ಯ ಹಾಗೂ ರಾಹು 3ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಹಣಕಾಸಿನ ನೆರವು ಅಥವಾ ಹರಿವು ಉತ್ತಮ ರೀತಿಯಲ್ಲಿ ದೊರೆತು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ. ಅಡೆತಡೆಗಳನ್ನು ಎದುರಿಸುವ ಕೆಚ್ಚು ಧೈರ್ಯ ಹೆಚ್ಚಾಗುತ್ತದೆ. ಇದು ನಿಮ್ಮ ಮುಂದಿನ ಜೀವನ ಸುಖಮಯವಾಗಲು ಸಹಕಾರಿಯಾಗುತ್ತದೆ. ಜ್ಯೋತಿಷ್ಯದಲ್ಲಿ ಆತ್ಮವಾದ ಸೂರ್ಯನು ನಿಮ್ಮ ಜನ್ಮಸ್ಥಳದ ಮನೆ ಮತ್ತು ಕುಟುಂಬದ 4ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ. ನಿಮ್ಮ ಗಮನವು ನಿಮ್ಮ ಮನೆಯ ಪರಿಸರ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಇರುತ್ತದೆ. ಕುಟುಂಬ ಸಭೆಗಳ ಮೂಲಕ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯವನ್ನು ಬೆಳೆಸುವ ಮತ್ತು ಬಲಪಡಿಸುವ ಸಮಯ ಇದು. ನೀವು ಬೇರುಗಳನ್ನು ಸ್ಥಾಪಿಸಲು ಮತ್ತು ನೀವು ಹೊರಗಿನ ಪ್ರಪಂಚದಿಂದ ಹಿಮ್ಮೆಟ್ಟಬಹುದಾದ ಸುರಕ್ಷಿತ ಧಾಮವನ್ನು ರಚಿಸಲು ಆಳವಾದ ಬಯಕೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮನೆಯ ಯಾವ ಪ್ರದೇಶಗಳಲ್ಲಿ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ನೀವು ನೋಡುತ್ತೀರಿ. ಆದ್ದರಿಂದ ನೀವು ರಿಪೇರಿ, ನವೀಕರಣ ಅಥವಾ ಯಾವುದೇ ರೀತಿಯ ನಿರ್ಮಾಣವನ್ನು ನಿರೀಕ್ಷಿಸಬಹುದು. ಮಂಗಳವು 2ನೇ ಮನೆಯ ಮೂಲಕ ಚಲಿಸುತ್ತಿದೆ. ನಿಮ್ಮ ಹಣಕಾಸು ಮೌಲ್ಯಗಳು ಮತ್ತು ಸ್ವಯಂ ಮೌಲ್ಯವನ್ನು ಶಕ್ತಿ ಮತ್ತು ಚಾಲನೆಯೊಂದಿಗೆ ತುಂಬುತ್ತದೆ. ನೀವು ನಿಮ್ಮ ಭೌತಿಕ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ಹಣ ಮತ್ತು ಆಸ್ತಿಯ ವಿಷಯಗಳಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತೀರಿ. ಜ್ಯೋತಿಷ್ಯದಲ್ಲಿ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸ್ವಮೌಲ್ಯ ಮತ್ತು ಸಮೃದ್ಧಿಯ ಆರೋಗ್ಯಕರ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಾಗ ನಿಮ್ಮ ಹಣಕಾಸಿನ ಉದ್ದೇಶಗಳನ್ನು ಸಾಧಿಸಲು ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳಲು ಮಂಗಳನ ಸಮರ್ಥನೀಯ ಶಕ್ತಿಯನ್ನು ಬಳಸಿ. ನಿರುದ್ಯೋಗಿ ಮಕರ ರಾಶಿಯವರು ಹೊಸ ಉದ್ಯೋಗಾವಕಾಶಗಳು, ಸ್ವತಂತ್ರ ಯೋಜನೆಗಳು ಅಥವಾ ಹೊಸ ವ್ಯವಹಾರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಮಂಗಳವು ನಿಮ್ಮನ್ನು ತುಂಬಾ ದುರಹಂಕಾರಿಯಾಗಿ ಮಾಡಬಹುದು, ಆದ್ದರಿಂದ ಇದು ಅಧಿಕಾರದ ಹೋರಾಟಕ್ಕೂ ಕಾರಣವಾಗಬಹುದು. ಶುಕ್ರನು 3ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ. ಅದು ನಿಮ್ಮ ಸಂವಹನವನ್ನು ಹೆಚ್ಚಿಸುತ್ತದೆ. ನಿಮ್ಮ ಹತ್ತಿರದ ಸಮುದಾಯ ಮತ್ತು ಒಡಹುಟ್ಟಿದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇದು ಉತ್ತಮ ಸಮಯ.
ನೀವು ಕಲಾತ್ಮಕ ಅನ್ವೇಷಣೆಗಳಿಗೆ ಆಕರ್ಷಿತರಾಗಬಹುದು ಅಥವಾ ಸ್ಫೂರ್ತಿ ಮತ್ತು ಉನ್ನತಿಗೆ ಉತ್ತೇಜಕ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ನಿಮ್ಮ ಸಂವಹನ ಕೌಶಲ್ಯಗಳನ್ನು ಮೆರುಗುಗೊಳಿಸಲು ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಅವುಗಳನ್ನು ಬಳಸಲು ಸಾಕಷ್ಟು ಅವಕಾಶಗಳಿವೆ. ಬರವಣಿಗೆ, ಬೋಧನೆ, ಉಪದೇಶ ಮತ್ತು ಪ್ರಕಾಶನದಲ್ಲಿ ಯೋಜನೆಗಳು ಇರುತ್ತವೆ. ನಿಮ್ಮ ಸಂವಾದಗಳನ್ನು ದಯೆ ಮತ್ತು ರಾಜತಾಂತ್ರಿಕತೆಯಿಂದ ತುಂಬುವ ಮೂಲಕ ಶುಕ್ರನ ಪ್ರಭಾವವನ್ನು ಸ್ವೀಕರಿಸಿ, ನಿಮ್ಮ ಸಂಬಂಧಗಳನ್ನು ಪೋಷಿಸುವ ಮೂಲಕ ಮತ್ತು ನಿಮ್ಮನ್ನು ಅಧಿಕೃತವಾಗಿ ವ್ಯಕ್ತಪಡಿಸುವ ಮೂಲಕ ನೀವು ಅರ್ಥಪೂರ್ಣ ಸಂಪರ್ಕಗಳನ್ನು ರಚಿಸಬಹುದು ಮತ್ತು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಒಡನಾಟದಿಂದ ಉತ್ಕೃಷ್ಟಗೊಳಿಸಬಹುದು. ಈ ವಾರದ ಅದೃಷ್ಟ ಬಣ್ಣ ನೇರಳೆ. ಈ ವಾರದ ಅದೃಷ್ಟ ಸಂಖ್ಯೆ 6. ಈ ವಾರದ ಅದೃಷ್ಟದ ದಿನ ಶನಿವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶನಿವಾರದಂದು ಅಂಗವಿಕಲರಿಗೆ ಮೊಸರನ್ನ ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ 25 ರಿಂದ ಮಾರ್ಚ್ 31 ರವರೆಗಿನ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.